ಪ್ರಥಮ ಭಾಷೆ ಕನ್ನಡದ 5ನೆಯ ಪದ್ಯಪಾಠ ಹೇಮಂತ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಹಿಂದಿನ ಪಾಠಗಳ ಪ್ರಶ್ನೋತ್ತರ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಸೊ ಮೊದಲಿಗೆ ಕವಿ ಪರಿಚಯ. ಕವಿ ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ಟ. ಕಾಲ 1914 ಫೆಬ್ರವರಿ 8. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ. ಕೃತಿಗಳು ಇಂದ್ರಚಾಪ, ಸುರಹೊನ್ನೆ, ಉಪ್ಪುಕಡಲು, ರಾಗಿಣಿ. ಪ್ರಶಸ್ತಿಗಳು ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆಕರ ಗಗನಚುಕ್ಕಿ ಕವನ ಸಂಕಲನದಿಂದ ಈ ಹೇಮಂತ ಪದ್ಯವನ್ನು ಆರಿಸಲಾಗಿದೆ. ಅಭ್ಯಾಸ. ಮೊದಲಿಗೆ ಅ ಭಾಗದಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ? ಉತ್ತರ, ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳಲ್ಲಿ ಹೂವಿಲ್ಲ, ಹಸುರಿಲ್ಲ, ಚಿಗುರಿರುವುದಿಲ್ಲ. ಎರಡನೇ ಪ್ರಶ್ನೆ, ಮಂಜು ಮುಸುಕನ್ನು ಹೊದ್ದು ಮಲಗಿರುವವರು ಯಾರು? ಉತ್ತರ, ಮಂಜು ಮುಸುಕನ್ನು ಹೊದ್ದು ಮಲಗಿರುವವರು ಹೊಲಗದ್ದೆಗಳು. ಪ್ರಶ್ನೆ 3, ಕಾನನದ ಹಕ್ಕಿ ಏನು ಮಾಡುತ್ತಿದೆ? ಉತ್ತರ, ಕಾನನದ ಹಕ್ಕಿ ಕಣ್ಣೀರು ಸುರಿಸುತ್ತಿದೆ. ನಾಲ್ಕನೇ ಪ್ರಶ್ನೆ, ಎತ್ತಲೂ ಕಾಣುತ್ತಿರುವ ದೃಶ್ಯ ಯಾವುದು? ಉತ್ತರ, ಎತ್ತಲೂ ಬಿಳಿ ಮಂಜು, ಓಮಗಾಳಿ, ನಡುಗುತ್ತಿರುವ ನೀರವ ಮೌನ, ಇದು ಎತ್ತಲೂ ಕಾಣುತ್ತಿರ್ತಕ್ಕಂಥ ದೃಶ್ಯ. ಐದನೇ ಪ್ರಶ್ನೆ, ಹೇಮಂತ ಋತುವಿನಲ್ಲಿ ತುಂಗೆಯ ತ್ವರೆ ಹೇಗೆ ಹರಿಯುತ್ತಿದೆ? ಉತ್ತರ, ಹೇಮಂತ ಋತುವಿನಲ್ಲಿ ತುಂಗೆಯ ತ್ವರೆ ಮೈ ನೆನೆದು ನಡುಗಿ ಹರಿಯುತ್ತಿದೆ. ಆರನೇ ಪ್ರಶ್ನೆ, ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ? ಉತ್ತರ, ಕಾಲದ ಕಠಿಣ ಶಾಸನಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ. ಏಳನೇ ಪ್ರಶ್ನೆ, ಜೀವಗಳ ಧರ್ಮ ಯಾವುದು? ಉತ್ತರ, ಋತುಗಳಿಗೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಧರ್ಮ. ಆ ವಿಭಾಗದಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು? ಉತ್ತರ, ಹೇಮಂತ ರಾಜನು ಭೂಮಿಗೆ ಬಂದಿಳಿದಾಗ ಮರಗಳಲ್ಲಿ ಹೂವು, ಹಸಿರು, ಚಿಗುರುಗಳಿರುವುದಿಲ್ಲ. ದುಂಬಿಗಳು, ಹಕ್ಕಿಗಳು ಹಾಡದೆ, ಸುಗಂಧ ತುಂಬಿದ ಗಾಳಿಯು ಇರುವುದಿಲ್ಲ. ಎಲ್ಲಿ ನೋಡಿದರೂ ಬಿಳಿ ಹಿಮ, ಹಿಮಗಾಳಿ, ಬರಡಾಗಿರುವ ಕಾಡು, ಜಡತ್ವದಿಂದ ಈ ಲೋಕವೆಲ್ಲ ನಡುಗುತ್ತಿರುವ ಸ್ಥಿತಿ. ಎರಡನೇ ಪ್ರಶ್ನೆ, ಹೊಲಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವವೇನು? ಉತ್ತರ, ಹೊಲಗದ್ದೆಗಳೆಲ್ಲ ಮಂಜಿನಿಂದ ಆವೃತವಾಗಿ ಮಲಗಿರುವಂತೆ ಭಾಸವಾಗುತ್ತದೆ. ನದಿಗಳು ತುಂಬಿ ಮೈ ನೆನೆದು ನಡುಗುವಂತೆ ಹರಿಯುತ್ತವೆ. ಪ್ರಶ್ನೆ 3, ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ? ಉತ್ತರ, ಹೇಮಂತ ಋತುವಿನಲ್ಲಿ ಮರಗಳಲ್ಲಿನ ಎಲೆಗಳೆಲ್ಲ ಹಣ್ಣೆಲೆಗಳಾಗಿ ಉದುರಿ ಬೋಳು ಮರವಾಗಿ ಪಕ್ಷಿಗಳು ಹಸಿರಿಲ್ಲದೆ, ಆಶ್ರಯವಿಲ್ಲದೆ ಬಿಕ್ಕಿ ಬಿಕ್ಕಿ ಅಳುವಂತಹ ಸ್ಥಿತಿ. ನಾಲ್ಕನೇ ಪ್ರಶ್ನೆ, ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು? ಉತ್ತರ, ಹೇಮಂತ ಋತುವಿನಲ್ಲಿ ಪ್ರಕೃತಿ ಜಡವಾಗಿದ್ದಂತೆ ಕಂಡರೂ ಮತ್ತೆ ಹೊಸ ಋತು ಬಂದಾಗ ಅದು ಚಿಗುರೊಡೆದು ನಳನಳಿಸುವಂತೆ ಮನುಷ್ಯನೂ ಕೂಡ ಹೊಸ ಕಾಲಕ್ಕೆ, ಹೊಸ ಬಿಸಿಲಿಗೆ ಕಾಯಬೇಕು. ಬಂದೆಲ್ಲ ಕಷ್ಟ ಸುಖಗಳನ್ನು ನೈಸರ್ಗಿಕವಾಗಿ ಸ್ವೀಕರಿಸಬೇಕು. ಮುಂದಿನ ಪ್ರಶ್ನೆ, ಈದಲ್ಲಿ ಕೊಟ್ಟಿರೋ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಹೇಮಂತ ಋತುವಿನಲ್ಲಿ ಪ್ರಕೃತಿ ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ. ಉತ್ತರ, ಹೇಮಂತ ಕವಿತೆಯಲ್ಲಿ ಪರಮೇಶ್ವರ ಭಟ್ಟರು ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಮನಮುಟ್ಟುವಂತೆ ಸೆರೆ ಹಿಡಿದಿದ್ದಾರೆ. ಈ ಸಮಯದಲ್ಲಿ ತೀವ್ರವಾದ ಮಂಜು ಬೀಳುವ ಕಾಲ. ಪ್ರಕೃತಿ ಈ ಸಮಯದಲ್ಲಿ ಮೈ ಮುದುರಿ ಕೂರುತ್ತದೆ. ಹಕ್ಕಿಗಳು ಹಾರಾಟವನ್ನು ಕಡಿಮೆ ಮಾಡುತ್ತವೆ. ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ. ಕಾಡು ಪ್ರಾಣಿಗಳಿಗೆ ಆಹಾರ ಸಿಗುವುದು ಕಷ್ಟವಾಗುತ್ತದೆ. ಎಷ್ಟೋ ಪ್ರಾಣಿಗಳು ತಟಸ್ಥಾವಸ್ಥೆಗೆ ಜಾರುತ್ತವೆ. ಹೇಮಂತ ಋತುವಿನ ಆರಂಭ ಕಾಲದಲ್ಲಿ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಹಿಮಮಂಜು, ಚಳಿ ಪ್ರಕೃತಿಯಲ್ಲಿ ಜಡತ್ವ ತುಂಬಿ ತುಳುಕುತ್ತದೆ. ಒಟ್ಟಾರೆಯಾಗಿ ಎಲ್ಲೆಲ್ಲೂ ನೀರಸ ವಾತಾವರಣ. ಮುಖ್ಯ ಪ್ರಶ್ನೆ, ಈಯಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಮೊದಲ ಹೇಳಿಕೆ, ಚಂಗುಡಿಯ ಸಿಂಗರದ ವರವರಥಗಳೆನಿಸಿ. ನೋಡುವ ಆಕ್ರ. ಈ ಸಾಲನ್ನು ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ಟರ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಲಾದ ಹೇಮಂತ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ, ಹೇಮಂತ ಋತುವಿನ ಆಗಮದಿಂದ ಪ್ರಕೃತಿಯಲ್ಲಿ ಹಲವಾರು ಬದಲಾವಣೆಗಳಾಗುತ್ತವೆ. ಅದರಲ್ಲೂ ಮರಗಿಡ ಬಳ್ಳಿಗಳಲ್ಲಿ ಚಿಗುರುಗಳಿರುವುದಿಲ್ಲ ಎಂದು ಕವಿಯು ವಾಚಕರಿಗೆ ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಸ್ವಾರಸ್ಯ,
ಮರಗಿಡ ಬಳ್ಳಿಗಳು ವಸಂತ ಕಾಲದಲ್ಲಿ ರಥಗಳು ಉತ್ಸವಕ್ಕೆ ತಯಾರಾದಂತೆ ಚಿಗುರುಗಳಿಂದ ಅಲಂಕೃತಗೊಂಡಿರುತ್ತವೆ. ಆದರೆ ಹೇಮಂತ ಋತುವಿನಲ್ಲಿ ಬರಿದೇ ಮೊಗದಂತೆ ಕಾಣುತ್ತದೆಂಬುದೇ ಇಲ್ಲಿನ ಸ್ವಾರಸ್ಯ. ಎರಡನೇ ವಾಕ್ಯ, ಸುಯ್ಯಲರ ಸೂಸುತ್ತಿವೆ ನಿನ್ನ ಹಳಿದು. ಉತ್ತರ ಆಕರ ಮೊದಲಿಗೆ ಈ ಸಾಲನ್ನು ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ಟರ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಲಾದ ಹೇಮಂತ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಹೊಲಗದ್ದೆಗಳೆಲ್ಲ ಮಂಜನ್ನು ಹೊದ್ದು ಮಲಗಿರುವಂತೆ ಭಾಸವಾಗುವುದು ಮತ್ತು ಸುಯ್ಯೋ ಎಂದು ಗಾಳಿಯು ಬೀಸುವುದರಿಂದ ಇಡೀ ಪ್ರಕೃತಿಯೇ ಜಡತ್ವವನ್ನು ಅನುಭವಿಸುವುದೆಂದು ಕವಿಯು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಇಲ್ಲಿ ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಜೀವಿಗಳ ಮೇಲೆ ಬೀರುವ ಪರಿಣಾಮವನ್ನು ವರ್ಣಿಸಲಾಗಿದೆ. ಮೂರನೇ ವಾಕ್ಯ, ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ. ಉತ್ತರ ಮೊದಲಿಗೆ ಆಕರ. ಈ ಸಾಲನ್ನ ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ಟರ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಲಾದ ಹೇಮಂತ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಹೇಮಂತ ಋತುವಿನ ಆಗಮನದಿಂದ ಮರಗಿಡಗಳೆಲ್ಲ ಹಸಿರನ್ನು ಕಳೆದುಕೊಂಡು ಬೋಳಾಗಿ ನಿಲ್ಲುವವು. ಇದರಿಂದ ಹಸಿರಿನ ಮರಗಳಲ್ಲಿ ಆಶ್ರಯ ಪಡೆಯುತ್ತಿದ್ದ ಪಕ್ಷಿಗಳು ಹಣ್ಣು ಆಶ್ರಮಗಳಿಲ್ಲದೆ ಅಳುವುದೆಂದು ಹೇಳುವ ಸಂದರ್ಭ. ಸ್ವಾರಸ್ಯ: ಹೇಮಂತ ಋತುವಿನಲ್ಲಿ ಪಕ್ಷಿಗಳಿಗೂ ಸಂಕಷ್ಟ ಎದುರಾಗುವುದೆಂಬುದೇ ಇಲ್ಲಿನ ತಾತ್ಪರ್ಯ. ನಾಲ್ಕನೇ ವಾಕ್ಯ, ಎತ್ತಲಂ ನಡಗುತಿಹ ನಿರಾವಲೋಕ. ಉತ್ತರ ಮೊದಲಿಗೆ ಆಕರ. ಈ ಸಾಲನ್ನ ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ಟರ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಲಾದ ಹೇಮಂತ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಹೇಮಂತ ಋತುವಿನ ಆರಂಭ ಕಾಲದಲ್ಲಿ ಪ್ರಕೃತಿಯಲ್ಲಿ ಮೈ ನಡುಗಿಸುವ ಚಳಿ, ಎಲ್ಲೆಲ್ಲೂ ಹಿಮ, ಮಂಜು, ಚಳಿ, ಪ್ರಕೃತಿಯಲ್ಲಿ ಜಡತ್ವ ತುಂಬಿ ತುಳುಕುತ್ತದೆಂದು ವರ್ಣಿಸುವ ಸಂದರ್ಭಗಳಲ್ಲಿ ಕವಿಯು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಪ್ರಕೃತಿಗೆ ಹೇಮಂತ ಬೇಡವೇ? ಹೇಮಂತ ಋತುವನ್ನು ಎದುರುಗೊಳ್ಳುವ ಬಗೆಯಂತೂ ಎಂಬುದನ್ನು ಕವಿಯು ಚರ್ಚಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಐದನೇ ವಾಕ್ಯ, ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ. ಉತ್ತರ ಆಕರ. ಈ ಸಾಲನ್ನು ಡಾಕ್ಟರ್ ಎಸ್.ವಿ. ಪರಮೇಶ್ವರ ಭಟ್ಟರು ಬರೆದ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಲಾದ ಹೇಮಂತ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಎಂದು ಹೇಳುವ ಸಂದರ್ಭದಲ್ಲಿ ಕವಿಯು ಈ ಸಾಲನ್ನು ನುಡಿದಿದ್ದಾರೆ. ಸ್ವಾರಸ್ಯ: ಬಂದೆಲ್ಲ ಕಷ್ಟ ಸುಖಗಳನ್ನು ನೈಸರ್ಗಿಕ ಎಂದು ಸ್ವೀಕರಿಸಬೇಕೆಂಬುದೇ ಕವಿಯ ಆಶಯಭಾವವಾಗಿದೆ. ಇನ್ನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರಿಬೇಕಿತ್ತು. ಸಿಂಗರ ಶಿಂಗಾರ ಮರುತ ಮಾರುತ, ಮೌನ ಮಾತು ಜಡ ಚೇತನ, ಬನ ವನ ಮೊಗ ಮುಖ, ಚಿಗುರೆಲೆ ಲೋಪಸಂಧಿ ತಲೆವಾಗು ಆಗಮಸಂಧಿ ವಕಾರಾಗಮ ಆಗತ್ತೆ, ನೀರವ ಮೌನ ಕಠಿಣ ಪರಿಶ್ರಮ. ಇಷ್ಟಿತ್ತು 9ನೇ ತರಗತಿಯ 5ನೇ ಪದ್ಯಪಾಠ ಹೇಮಂತ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳು. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಹಿಂದಿನ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋದರ ಜೊತೆಗೆ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಇದೇ ಥರದ ಕ್ವಶನ್ ಆನ್ಸರ್ಸು, ನೋಟ್ಸು, ನಿಮ್ಮ FA, SA